ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಈಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಹೊಸ ಗ್ಯಾಜೆಟ್ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ಅದು ವೈರ್ಲೆಸ್ ಮೈಕು. ಸೊ ಒಂದು ಏನಾದರೂ ವೀಡಿಯೋಸು ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಕಂಟೆಂಟ್ ಎಷ್ಟು ಮುಖ್ಯನೋ ಕ್ಲಾರಿಟಿ ಮತ್ತು ಕ್ವಾಲಿಟಿ ಅಷ್ಟೇ ಮುಖ್ಯವಾಗಿರುತ್ತೆ ಕ್ಯಾಮ್ರಾದು. ಸೊ ಅದಕ್ಕೆ ನಾನು ಒಂದು ವೈರ್ಲೆಸ್ ಮೈಕ್ ತೊಗೊಂಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಒಂದು ಒಳ್ಳೆ ಆಡಿಯೋ ಕ್ಲಾರಿಟಿ ಕೊಡೋಣ ಅಂತ. ಸೊ ಇದು ಯಾವ ಕಂಪ್ನಿ ಮತ್ತು ಯಾವ ಮಾಡಲು, ಇದ್ರ ಪ್ರೈಸ್ ಎಷ್ಟು, ಏನೇನು ಫೀಚರ್ಸ್ ಅಂತ ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ಇಲ್ಲಿ ನೈಫ್ ಇಲ್ಲ ಏನೂ ಅನ್ಬಾಕ್ಸ್ ಮಾಡೋಕ್ಕೆ, ನನಗೆ ಕೈಯಲ್ಲೇ ಕಿತ್ತು ಬಿಸಾಕ್ತಾ ಇದ್ದೀನಿ ಎಲ್ಲ. ನೋಡಿ ನೋಡ್ತಾ ಇರ್ಬೋದು ನೀವು ಹಾಲಿಲ್ಯಾಂಡು ಲಾರ್ಕ್ M1 ಅಂತ ಇದ್ರದ್ದು ಮಾಡೆಲ್ ಹೆಸರು. ಸೊ ಇದ್ರದ್ದೀಗ ಅನ್ಬಾಕ್ಸ್ ಮಾಡೋಣ, ಏನೇನು ಕೊಟ್ಟಿದ್ದಾರೆ ಒಳಗಡೆ ಅಂತ ಒಂಚೂರು ನೋಡೋಣ ಬನ್ನಿ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಬಾಕ್ಸ್ ಒಂದು ಕೊಟ್ಟಿದ್ದಾರೆ. ಲೆದರ್ ಅಲ್ಲ, ಇದು ಒಂದು ಬಟ್ಟೆ ಬಾಕ್ಸ್ ಥರ. ನೋಡಿ ನಂಗೆ ಮೈನ್ ಇರೋದು ನಮ್ಮದು ಮೈಕು ಮತ್ತು ರಿಸೀವರ್ ಎಲ್ಲ ಈ ಥರ ಇದೆ. ಇದೊಂಥರ ಬಾಕ್ಸು ಕಾಂಪ್ಯಾಕ್ಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು, ಕೈಯಲ್ಲಿ ಇಟ್ಕೋಬೋದು ಆಯಿತಾ. ಮತ್ತು ಎರಡು ಏರ್ ವಿಂಡ್ ನಾಯ್ಸ್ ಬರುತ್ತಲ್ವ ಮೈಕ್ ಮಾತಾಡುವಾಗ, ಅದು ಏರ್ ವಿಂಡ್ ನಾಯ್ಸು ಕಡಿಮೆ ಆಗುತ್ತೆ. ಸೊ ಇವು ಎರಡು ಕೊಟ್ಟಿದ್ದಾರೆ ಆಯಿತಾ. ಮತ್ತು USB ಕೇಬಲ್ ಕೊಟ್ಟಿದ್ದಾರೆ, USB ಕೇಬಲು ಮತ್ತು Type C ಇದಕ್ಕೆ ಚಾರ್ಜಿಂಗ್ ಹಾಕೋಕ್ಕೆ. 3 ಟೈಪ್ಸ್ 3mm ಆಡಿಯೋ ರಿಸೀವರ್ ಕೊಟ್ಟಿದ್ದಾರೆ. ಇದು ಬಂದು ಫೋನ್ ಟು ಮೈಕ್ಗೆ ಇದು, ಮತ್ತು ಇದು Type C ಫೋನ್ಗಿಂದ ಮೈಕ್ಗೆ. ಇದು ಬಂದು ಗೋಪ್ರೋ ಕ್ಯಾಮ್ರಾಗೆ ಅಟ್ಯಾಚ್ ಮಾಡೋದು. ಈಗ ಇದು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಒಳಗಡೆ ಡಿಸೈನು. ಮತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ 4 ಇಂಡಿಕೇಟರ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ನೋಡ್ಕೋಬೋದು ಎಷ್ಟು ಚಾರ್ಜಿಂಗ್ ಇದೆ ಇದರಲ್ಲಿ ಅಂತ. ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಬ್ಲಿಂಕ್ ಆಗ್ತಾ ಇರ್ಬೋದು. ನೋಡ್ತಾ ಇರ್ಬೋದು ನೀವು, 2 ಬ್ಲಿಂಕ್ ಆಗ್ತಿದೆಯಲ್ವಾ, ಅರ್ಧ ಇದೆ ಅಂತ ಅರ್ಥ. ಈಗ ಇಲ್ಲಿ ನಿಮಗೆ ಬ್ಲಿಂಕ್ ಆಗೋದು ಕಾಣಿಸ್ತಾ ಇರುತ್ತೆ. ಈ 3 ಚಾರ್ಜಿಂಗ್ ಆಗ್ತಾ ಇರೋದು. ಸೊ ಈಗ ನಾವು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅಂದರೆ ಒಳಗಡೆ. ಜಾಸ್ತಿ ಇಲ್ಲ, 2 ರಿಸೀವರು, ಆಡಿಯೋ ರಿಸೀವರು, ಒಂದು ಆಡಿಯೋ ರಿಸೀವರು, 2 ಮೈಕು. ಒಂದು ಆಡಿಯೋ ರಿಸೀವರ್ ಕೊಟ್ಟಿದ್ದಾರೆ ಮತ್ತು 2 ಮೈಕ್ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇರ್ಬೋದು ನೀವು, 2 ಬ್ಲೂ ಕಲರಲ್ಲಿ ಲೈಟ್ ಇದೆಯಲ್ವಾ, ಈಗ ಪೇರ್ ಆಗಿದೆ ಅಂತ, ಎಲ್ಲದಕ್ಕೂ ಕನೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಇದೇನಾದರೂ ಬ್ಲಿಂಕ್ ಆಗ್ತಾ ಇದ್ದರೆ ಕನೆಕ್ಟ್ ಆಗಿಲ್ಲ, ಪೇರ್ ಆಗಿಲ್ಲ ಅಂತ ರಿಸೀವರ್ಗೂ ಮೈಕ್ಗೂ. ಸೊ ನೋಡೋಕ್ಕೆ ಇದು ಕಾಂಪ್ಯಾಕ್ಟ್ ಆಗಿದೆ ಮತ್ತು ವೈಟ್ ಆಗಿದೆ, ಅಂದರೆ ಲೈಟ್ ಆಗಿದೆ, ಕಡಿಮೆ ವೆಯ್ಟ್ ಇದೆ. ಈಗ ನಿಮಗೆ ಇದ್ರದ್ದು ವಾಯ್ಸು ಯಾವ ಥರ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿ ನಿಮಗೆ ಹೇಳ್ತೀನಿ, ಮತ್ತು ನೀವು ಕೇಳಿಸ್ಕೋಬೋದು ಯಾವ ಥರ ಕ್ಲಾರಿಟಿ ಇದೆ ಅಂತ. ನೋಡಿ ಇದು ಮೈಕು, ಇದು ಕಡೆ ಕೇಸಲ್ಲಿ ಚಾರ್ಜಿಂಗ್ ಹಾಕ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ವಾಚ್ಗೆ ಹಾಕ್ತೀವಲ್ವ ಸ್ಮಾರ್ಟ್ ವಾಚ್ಗೆ, ಆ ಥರ ಕೊಟ್ಟಿದ್ದಾರೆ, ಸ್ಮಾರ್ಟ್ ವಾಚ್ ಥರ. ಮತ್ತು ಇನ್ ಕೇಸು ನಿಮ್ಮ ಹತ್ರ ಕೇಸ್ ಇಲ್ಲ ಈಗ ಸದ್ಯಕ್ಕೆ ಅಂತ ಹೇಳಿದ್ರೆ USB-C ಕೇಬಲಿಂದ ಹಾಕ್ಕೋಬೋದು. ಈ ಥರ ನೀವು ಸಪ್ರೇಟಾಗಿ ಒಂದಕ್ಕೆ ಬೇಕಂದ್ರೂ ಚಾರ್ಜಿಂಗು ಹಾಕ್ಕೋಬೋದು, ಕೇಸ್ ಇಲ್ಲ ಅಂದರೆ, ಓಕೆನಾ. ಸೊ ಈಗ ಇದ್ರದ್ದು ವಾಯ್ಸು ಯಾವ ಥರ ಇದೆ ಅಂತ ನಿಮಗೆ ಕೇಳಿಸ್ತೀನಿ. ಇಲ್ಲಿ ಎಲ್ಲೋ ಕೊಟ್ಟಿದ್ದಾರಲ್ವ, ಇದು ವಿಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಗ್ರೀನ್ ಬರುತ್ತಲ್ವ, ಗ್ರೀನ್ ಬಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಗಿ ನಿಮಗೆ ಆಡಿಯೋ ಕೇಳಿಸ್ತಾ ಇದೆ ಅಂತ ಅರ್ಥ. ಇಲ್ಲಿ ಪವರ್ ಬಟನ್ ಕೊಟ್ಟಿದ್ದಾರೆ, ಸೇಮು ಇದಕ್ಕೂ ಸೇಮ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಮೋಡ್ ಬಟನು, ವಾಲ್ಯೂಮು ಇನ್ಕ್ರೀಸ್ ಮಾಡ್ಕೋಬೋದು, ಅಂದರೆ 3 ಲೆವೆಲ್ಸ್ ಇರ್ತದೆ. ನಮಗೆ ಯಾವ ಲೆವೆಲ್ ಎಷ್ಟು ಬೇಕೋ ವಾಯ್ಸು ಅಷ್ಟು ರಿಸೀವ್ ಮಾಡ್ಕೊಳ್ಳೋ ಥರ 3 ಸ್ಟೆಪ್ಸು. ಮತ್ತು ಇಲ್ಲೊಂದು ಪವರ್ ಬಟನ್, ಇಲ್ಲಿ ಔಟ್ಪುಟ್ ಕೊಟ್ಟಿದ್ದಾರೆ ಒಂದು 3mm ಜಾಕಿಂದ, ಮತ್ತು ಇದು ಉಕ್ಕೊಂದು ಕೊಟ್ಟಿದ್ದಾರೆ. ಸೇಮ್ ಇಲ್ಲಿ ವಾಚ್, ಸ್ಮಾರ್ಟ್ ವಾಚ್ ಯಾವ ಥರ ಚಾರ್ಜಿಂಗ್ ಕೇಬಲ್ಲು ಅಟ್ಯಾಚ್ಮೆಂಟ್ ಇದೆಯೋ ಆ ಥರ ಇದೆ, ಇದಕ್ಕೂ ಸೇಮು. ಈಗ ವಾಯ್ಸು ನಿಮಗೆ ಫೋನ್ಗೆ ಕನೆಕ್ಟ್ ಮಾಡಿ ವಾಯ್ಸು ಯಾವ ಥರ ಕ್ಲಾರಿಟಿ ಬರುತ್ತೆ ಅಂತ ಈಗ ನಿಮಗೆ ಕೇಳಿಸ್ತೀನಿ, ಓಕೆನಾ. ಸೊ ಗೈಸ್, ಈಗ ನೀವು ಏನು ಆಡಿಯೋ ಕೇಳಿಸ್ಕೊತಾ ಇದ್ದೀರಾ, ನಾನು ಮಾತಾಡ್ತಾ ಇರೋದು ಇದು
ಈ ಮೈಕಿಂದ ರಿಸೀವ್ ಆಗ್ತಾ ಇರೋ ಆಡಿಯೋ. ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾ ಇರೋದು ಬಂದು ಐಫೋನಿಂದ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಆಡಿಯೋ ಹೇಗಿದೆ ಅಂತ ನೀವು ಕ್ಯಾಪ್ಚರ್ ಮಾಡ್ತಾ ಇರ್ಬೋದು. ವಿಂಡ್ ನಾಯ್ಸ್ ಆಫಲ್ಲಿದೆ ಈಗ, ಆಯಿತಾ. ಯಾವ ಥರ ವಿಂಡೆಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಆಫಲ್ಲಿದೆ. ಆಫಲ್ಲಿದ್ದರೂ ಯಾವ ಥರ ಆಡಿಯೋ ನಿಮಗೆ ಕೇಳಿಸ್ತಾ ಇದೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಈಗ ನಾನು ವಿಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ. ಆನ್ ಮಾಡಿದರೆ ಯಾವ ಥರ ವಾಯ್ಸ್ ಕ್ಲಾರಿಟಿ ಸಿಗುತ್ತೆ ಅಂತ ಈಗ ಚೆಕ್ ಮಾಡೋಣ ಒಂದ್ಸರಿ. ನೋಡಿ, ಆನ್ ಮಾಡಿದ್ದೀನಿ. ಈಗ ಆನ್ ಆಗೈತೆ ನಾಯ್ಸ್ ಕ್ಯಾನ್ಸಲೇಷನ್. ಆನ್ ಆದರೆ ಯಾವ ಥರ ವಾಯ್ಸು ರಿಸೀವ್ ಆಗ್ತಾ ಇದೆ ಅಂತ ನೀವು ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ಸ್ವಲ್ಪ ವಿಂಡ್ ಬರ್ತಾಯಿದೆ ಮತ್ತು ಇಲ್ಲೆಲ್ಲೂ ನಾಯ್ಸು ಅಷ್ಟೊಂದೇನಿಲ್ಲ, ಬಟ್ ಈಚೆ ಕಡೆ ಇದೀನಲ್ವ ಸ್ವಲ್ಪನಾದರೂ ಇರುತ್ತೆ. ಬಟ್ಟು ವಿಂಡ್ ನಾಯ್ಸ್ ಕ್ಯಾನ್ಸಲೇಷನ್ಗೆ ಮ್ಯಾನ್ಯಲ್ ಆಗಿ ಇದು ಕೊಟ್ಟಿದ್ದಾರೆ ನೋಡಿ. ಈ ಥರ ಹಾಕ್ಕೊಂಡು ಮಾತಾಡ್ಬೋದು. ಇದು ಕೊಟ್ಟಿದ್ದಾರಲ್ವ, ವಿಂಡ್ ಏನಾದರೂ ಜಾಸ್ತಿ ಇದ್ದರೆ ನಾವು ಈ ಥರ ಇದನ್ನು ಹಾಕ್ಕೊಂಡು ಬೇಕಂದರೆ ಮಾತಾಡ್ಬೋದು. ಈಗ ನನ್ನ ಹತ್ರ 2 ಮೈಕು ನಾನೇ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾವ ಥರ ವಾಯ್ಸ್ ಕೇಳಿಸ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡಿ. ಅಪ್ ಟು 200 ಮೀಟರ್ವರೆಗೂ ಈ ಆಡಿಯೋನ ರಿಸೀವ್ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ನಾನು ಸ್ವಲ್ಪ ದೂರ ಹೋಗಿ ಮಾತಾಡ್ತೀನಿ. ಎಷ್ಟು ದೂರ ಹೋದರೆ ಎಷ್ಟುವರೆಗೂ ಆಡಿಯೋ ರಿಸೀವ್ ಆಗುತ್ತೆ, ಎಷ್ಟು ದೂರ ಹೋದರೆ ಆಡಿಯೋ ರಿಸೀವ್ ಆಗುತ್ತೆ ಅಂತ ಈಗ ನಾನು ಚೆಕ್ ಮಾಡ್ತೀನಿ ನಿಮಗೋಸ್ಕರ. ನೋಡಿ, ಈಗ ನಾನು ಸ್ವಲ್ಪ ದೂರ ಹೋಗಿದ್ದೀನಿ. ನಮ್ಮ ಕ್ಯಾಮ್ರಾಮ್ಯಾನ್ ಅಂತೂ ಸ್ವಲ್ಪ ಜಾಸ್ತಿ ದೂರ ಇದ್ದಾರೆ ನಮ್ಮ ಕ್ಯಾಮ್ರಾಮ್ಯಾನು. ಇನ್ನೂ ಸ್ವಲ್ಪ ದೂರನೇ ಹೋಗ್ತೀನಿ. ಆಡಿಯೋ ರಿಸೀವ್ ಆಗುತ್ತೆ ಇಲ್ವಾ ಅಂತ ನೋಡೋಣ ಒಂದ್ಸರಿ. ಸೊ ನಾನು ಮ್ಯಾಕ್ಸಿಮಮ್ ದೂರ ಬಂದಿದ್ದೀನಿ. ಓಹೋ, ಇಷ್ಟು ದೂರ ಬಂದರೂ ಆಡಿಯೋ ರಿಸೀವ್ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಇದು ಇವಾಗ ಆಡಿಯೋ ಏನಾದರೂ ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದ್ದರೆ ಎನಫ್ ಅಂತಲೇ ಹೇಳ್ಬೋದು. ಇಷ್ಟೊಂದು ದೂರ ಬಂದರೂ ಆಡಿಯೋ ನಿಮಗೆ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಮೈಕು, ವೈರ್ಲೆಸ್ ಮೈಕು. ಜಾಸ್ತಿ ದೂರ ಇದ್ದೀನಿ, ಆಲ್ಮೋಸ್ಟ್ ಒಂದು 100 ಮೀಟರ್ಸ್ ಮೇಲೆ ದೂರ ಹೋಗಿದ್ದೆ. ಸೊ ಈಗ ನೀವು ಏನು ವಿಡಿಯೋ ನೋಡ್ತಾ ಇದ್ದೀರಾ, ಇದು ಆಪಲ್ ಮೊಬೈಲಲ್ಲಿ ಶೂಟ್ ಆಗಿರೋದು. ನಾನು ಗೋಪ್ರೋಗೂ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಆಡಿಯೋ ಯಾವ ಥರ ಇರುತ್ತೆ ಅಂತ. ಸೊ ಗೋಪ್ರೋದಲ್ಲಿ ಒಂದು ಸಾರಿ ಚೆಕ್ ಮಾಡೋಣ. ಗೈಸ್, ಈಗ ನೀವು ನೋಡ್ತಾ ಇರೋದು ಗೋಪ್ರೋ ಹೀರೋ 10ನಲ್ಲಿ ಶೂಟ್ ಆಗ್ತಿರೋ ವಿಡಿಯೋ ಪ್ಲಸ್ಸು ಆಡಿಯೋ ಸೇಮ್ ಗೋಪ್ರೋದಾಗೆ ಕನೆಕ್ಟ್ ಮಾಡಿದ್ದೀನಿ ರಿಸೀವರು. ಈಗ ನಾನು ಮಾತಾಡ್ತಾ ಇರೋದು ಬಂದು ಗೋಪ್ರೋದಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿದೆ. ಗೋಪ್ರೋಗೆ ಚೆನ್ನಾಗಿದೆಯಾ ಆಡಿಯೋ, ಚೆನ್ನಾಗಿ ವಾಯ್ಸ್ ಕ್ಲಾರಿಟಿ ರಿಸೀವ್ ಆಗ್ತಾ ಇದೆಯಾ ಅಂತ ನೀವು ಚೆಕ್ ಮಾಡಿ ಒಂದ್ಸರಿ. ಸ್ವಲ್ಪ ದೂರ ಹೋಗ್ತೀನಿ, ಗೋಪ್ರೋ ಸಪೋರ್ಟ್ ಮಾಡುತ್ತಾ ಇಲ್ವಾ ಅಂತ ನೋಡೋಣ ಸ್ವಲ್ಪ ದೂರ ಹೋದರೆ. ಓಕೆನಾ? ಇವಾಗ ನಾನು ಮಾತಾಡ್ತಾ ಇದ್ದೀನಲ್ವಾ, ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಓಕೆನಾ? ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಯಾವ ಥರ ವಾಯ್ಸ್ ಕ್ಲಾರಿಟಿ ಇದೆ ಅಂತ ನೀವು ಅಬ್ಸರ್ವ್ ಮಾಡಿ. ಸ್ವಲ್ಪ ದೂರ ಹೋಗ್ತಾ ಇದ್ದೀನಿ. ಸೊ ಅವಾಗ ಆಪಲಲ್ಲಿ ಕ್ಯಾಮ್ರಾ ರೆಕಾರ್ಡ್ ಮಾಡಬೇಕಂದ್ರೆ ಕ್ಯಾಮ್ರಾಗೆ ಎಷ್ಟು ದೂರ ಬಂದಿದ್ದೀನೋ ಸೇಮ್ ಅಷ್ಟೇ ದೂರ ಈಗ ಗೋಪ್ರೋದಲ್ಲೂ ಬಂದಿದ್ದೀನಿ. ಆಡಿಯೋ ರಿಸೀವ್ ಆಗ್ತಾ ಇದೆಯಾ? ಸೊ ಜಾಸ್ತಿ ದೂರ ಬಂದುಬಿಟ್ಟಿದ್ದೀನಿ. ಸೊ ಈಗ ಎಷ್ಟು ದೂರ ಅಂದರೆ ಮ್ಯಾಕ್ಸಿಮಮ್ ದೂರ ಬಂದಿದ್ದೀನಿ. ಇದೆಷ್ಟು ಮೀಟ್ರ್ ಇದೆಯೋ ನನಗೂ ಅಂದಾಜಿಲ್ಲ. ಮೇ ಬಿ ಒಂದು 100 ಮೀಟರ್ ಇರ್ಬೋದಾ, 100 ಮೀಟರ್ ಇರ್ಬೋದೇನೋ. ಸೊ ಅಷ್ಟು ದೂರ ಬಂದಿದ್ದೀನಿ. ವಿಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಯಾವ ಥರ ವಾಯ್ಸ್ ನಿಮಗೆ ರಿಸೀವ್ ಆಗ್ತಿದೆ ಅಂತ ನೋಡಿ. ಇಷ್ಟು ದೂರದಿಂದ ಮಾತಾಡ್ತಾ ಇದ್ದೀನಿ. ಓಕೆನಾ? ಈಗ ನಾನು ವಿಂಡ್ ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮಾಡ್ತೀನಿ. ಓಕೆನಾ? ಆಫ್ ಮಾಡಿದರೆ ಯಾವ ಥರ ಆಡಿಯೋ ರಿಸೀವ್ ಆಗುತ್ತೆ, ಕೇಳಿಸುತ್ತೆ ಅಂತ ಈಗ ನೋಡಿ ಚೆಕ್ ಮಾಡಿ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿದ್ದೀನಿ. ಸ್ವಲ್ಪ ವಿಂಡ್ ಬರ್ತಾಯಿದ್ರು ವಾಯ್ಸ್ ಕ್ಲಾರಿಟಿ ಯಾವ ಥರ ಇದೆ ಅಂದರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ವರ್ತಾ ಇಲ್ವಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಪ್ರೈಸ್ ಬಂದು 8,500 ರೂಪಾಯಿ ಇದೆ. ಓಕೆನಾ? ಲಾಗ್ ಮಾಡೋರಿಗೆ ಇದೊಂದು ಬೆಸ್ಟ್ ಆಡಿಯೋ ರಿಸೀವರ್ ಅಂದರೆ ವೈರ್ಲೆಸ್ ಮೈಕ್ ಅಂತ ಹೇಳ್ತೀನಿ. ಬಟ್ ಅಫೋರ್ಡಬಲ್, ನಿಮಗೇನಾದರೂ ಅಷ್ಟು ಅಮೌಂಟು ಇದ್ದರೆ ಈ ಮೈಕ್ ನಿಮಗೆ ಒಂದೊಳ್ಳೆ ಮೈಕ್ ಅಂದ್ಕೊತೀನಿ. ಯಾಕಂದರೆ ರೋಡ್ ಮೈಕೆಲ್ಲ 25,000 30,000ವರೆಗೂ ಇದೆ. ಅದೇ ಥರ DJI ಮೈಕು ಇದೆ, 25,000 ಸಮಥಿಂಗ್ ಇದೆ. ಸೊ ಅಷ್ಟೊಂದು ಬಜೆಟ್ ಇನ್ವೆಸ್ಟ್ಮೆಂಟ್ ಹಾಕೋಕ್ಕಾಗಲ್ಲ ಅಂದರೆ ಈ ಮೈಕು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು.
ಆರಾಮಾಗಲ್ಲ, ಅದು ತಗೊಳ್ಳೋ ಬದಲು ಇದು ಆರಾಮಾಗಿ ತಗೋಬೋದು ಲಾಗರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಾಯ್ಸು ಒಂದ್ಸರಿ ಚೆಕ್ ಮಾಡಿ. ಸೊ ಈಗ ನೀವು ಕೇಳಿಸ್ಕೊತಾ ಇದ್ದೀರಾ ಸ್ಟೀರಿಯೋ ಆಡಿಯೋ ರಿಸೀವರು, ಓಕೆನಾ. ಸ್ಟೀರಿಯೋ ಆಡಿಯೋ ಅಂತ ಹೇಳಿದ್ರೆ ಈಗ ಕುತ್ಕೊಂಡಿರ್ತೀವಿ, ರೈಟ್ ಸೈಡು ಒಂದು ವಾಯ್ಸ್ ಬರ್ತಾ ಇರುತ್ತೆ, ನಿಮಗೆ ಲೆಫ್ಟ್ ಸೈಡು ವಾಯ್ಸ್ ಕೇಳಿಸ್ತಾ ಇರುತ್ತೆ. ಒಂದು ಸಾರಿ ಲೆಫ್ಟ್ ಬರುತ್ತೆ, ಒಂದು ಸಾರಿ ರೈಟ್ ಬರುತ್ತೆ. ನೀವು ಇದನ್ನು ಆ್ಯಕ್ಷನ್ ಮೂವಿಯಲ್ಲಿ ಕೇಳಿರ್ತೀರ. ಸೊ ಅದೇ ಥರ ಇವಾಗ ಇದರಲ್ಲೂ ಸೇಮ್ ಆಡಿಯೋ ರಿಸೀವರಲ್ಲೂ ಒಂದು ಸ್ಟೀರಿಯೋ ಫಂಕ್ಷನ್ ಇದೆ, ಅದನ್ನು ಆನ್ ಮಾಡಿದ್ದೀನಿ. ಸೊ ಈಗ ನಿಮ್ಮ ವಾಯ್ಸು ಯಾವ ಕಡೆ ಕೇಳಿಸ್ತಿದೆ ಅಂತ ಒಂದು ಸರಿ ನೋಡಿ. ಈಗ ನಾನು ರೈಟ್ ಸೈಡ್ ತಿರುಗಿ ಮಾತಾಡ್ತಾ ಇದ್ದೀನಲ್ವಾ, ರೈಟ್ ಸ್ಪೀಕರಲ್ಲಿ ನಿಮಗೆ ಕೇಳಿಸ್ತಾ ಇರ್ಬೋದು. ಈಗ ಲೆಫ್ಟ್ ಸೈಡ್ ತಿರುಗಿ ಮಾತಾಡ್ತಾ ಇದ್ದೀನಲ್ವಾ, ಲೆಫ್ಟ್ ಸೈಡು ನಿಮಗೆ ವಾಯ್ಸು ಸ್ವಲ್ಪ ಜಾಸ್ತಿ ಕೇಳಿಸ್ತಾ ಇರ್ಬೋದು. ಸೊ ಈ ಥರನೂ ಇದು ಫಂಕ್ಷನ್ ಕೆಲಸ ಮಾಡುತ್ತೆ ಅಂತ ಅವರು ಹೇಳವ್ರೆ.